ಹನುಮ ಕೇಸರಿ ಹನುಮ ಏ ಕೇಸರಿ ಹನುಮ ರಾಮನಿದ್ದ ಊರಲ್ಲಿ ನೀನು ಬಂದೆ ಸಿಡಿಲಾಗಿ ನೀನೆ ನಮ್ಮ ಜಯ ಹನುಮಾನ್ ರಾಮದೂತ ಆಗಿರುವ ರಾಮ ಬಂಟ ಎನಿಸಿರುವ ನೀನೆ ನಮ್ಮ ಜಯ ಹನುಮಾನ್ ಶ್ರಾವಣ ಮಾಸದ ಕೊನೆಯ ಶನಿವಾರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ಬೆಳಗಿನ ಜಾವವೇ ಭಕ್ತ ಸಾಗರ ಹರಿದು ಬಂದಿದ್ದು, ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ದೇವರುಗಳ ದರ್ಶನ ಪಡೆದು ಕೃತಾರ್ಥರಾಗಿದ್ದಾರೆ. ಅಷ್ಟೇ ಅಲ್ಲ, ಹನುಮನ ನಾಮಸ್ಮರಣೆ ಜಿಲ್ಲೆಯಾದ್ಯಂತ ಮೊಳಗಿದ್ದು, ಇಂದು ಮುಂಜಾನೆಯಿಂದಲೇ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಸಮರ್ಪಣೆ ಮಾಡಿದ್ದಾರೆ. ಅಂದಾಗೆ ಹಾಸನ ಜಿಲ್ಲೆಯ ಬೀಚಗೊಂಡನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಗೆ ಬೆಳಗ್ಗೆಯಿಂದಲೇ ಪಂಚಾಮೃತ ಅಭಿಷೇಕ ಜರುಗಿದೆ. ಬಳಿಕ ಸ್ವಾಮಿಯವರಿಗೆ ಮುತ್ತಿನ ಅಲಂಕಾರ ಹಾಗೂ ವಿವಿಧ ಬಗೆಯ ಹೂಗಳಿಂದ ಶೃಂಗರಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಭಕ್ತರು ಸಾಲುಗಟ್ಟಿ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾದರು. ಸರದಿ ಸಾಲಿನಲ್ಲಿ ನಿಂತ ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಪೂಜೆ ಸಲ್ಲಿಸಿ ಭಕ್ತಿ ಪರಾಕಾಷ್ಠೆ ನಡೆದರು. ಬೀಚಗೊಂಡನಹಳ್ಳಿಯ ಆಂಜನೇಯ ಭಕ್ತರು ಅತ್ಯಂತ ನಿಷ್ಠೆ ಹಾಗೂ ನಿಯಮದಿಂದ ಪೂಜೆ ಸಲ್ಲಿಸುವ ಪದ್ಧತಿ ಇಂದಿನಿಂದಲೂ ರೂಢಿಸಿಕೊಂಡು ಬಂದಿದ್ದಾರೆ. ಇಂದು ದೇವಾಲಯಕ್ಕೆ ತೆರಳಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಗ್ರಾಮದಲ್ಲಿನ ಮಹಿಳೆಯರು ಬೆಳಗ್ಗೆಯೇ ತಮ್ಮ ಮನೆಯ ಮುಂದೆ ರಂಗೋಲಿ ಬಿಡಿಸಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರು. ಮನೆಯ ಬಾಗಿಲಿಗೆ ಬಂದ ಆಂಜನೇಯ ಉತ್ಸವ ಮೂರ್ತಿಗೆ ಆರತಿ ಬೆಳಗಿ ಬರಮಾಡಿಕೊಂಡ್ರು. ಕೊನೆ ಶ್ರಾವಣ ಆಗಿದ್ದರಿಂದ ಒಳಗೇರಹಳ್ಳಿ, ಹುಲ್ಲೇನಹಳ್ಳಿ, ಬೈರಾಪುರ, ಕೋಡಿಹಳ್ಳಿ, ಅಣತಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ದೇವಾಲಯದ ಒಕ್ಕಲು ಮನೆತನದವರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಬಳಿಕ ಆಂಜನೇಯ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಾಲಯದ ಸುತ್ತ ಮೆರವಣಿಗೆ ಮಾಡಿದ ಬಳಿಕ ಬೀಚಗೊಂಡನಹಳ್ಳಿಯ ಗ್ರಾಮದಲ್ಲಿ ಉತ್ಸವ ಮಾಡಲಾಯಿತು. ಬೀಚಗೊಂಡನಹಳ್ಳಿಯ ಆಂಜನೇಯ ಶಕ್ತಿ ಅಪಾರ. ಕಳೆದ 14 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಗ ಮತ್ತೆ ಮನೆಗೆ ಬಂದು ಸೇರುವಂತೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕಂಕಣ ಭಾಗ್ಯವನ್ನ ಕರುಣಿಸಿದ್ದು ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ದಾನೆ. ಹಾಗಾಗಿ ಭಕ್ತರು ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದು ಹರಕೆ ಹೊರುತ್ತಾರೆ. ಹರಕೆ ಹೊತ್ತ ಕೆಲ ದಿನಗಳಲ್ಲಿಯೇ ಅಥವಾ ತಿಂಗಳುಗಳಲ್ಲಿಯೇ ಹರಕೆಯ ಫಲವನ್ನ ಕರುಣಿಸುತ್ತಾನಂತೆ ಈ ಆಂಜನೇಯ. ನನ್ನ ಮಗ 14 ವರ್ಷದಿಂದ ಇಂಥದ್ದು ಇದನ್ನೇ ಗೊತ್ತಿರಲಿಲ್ಲ. ಬಂದ್ಬಿಟ್ಟು ಕೇಳಿದೆ ಭಗವಂತ ಇಂಥ ಒಂದು ತಿಂಗಳಿಗೆ ಕರೆಸ್ತೀನಿ ಇಲ್ಲ, ಒಂದು ತಿಂಗಳಿಗೆ ಕರೆಸ್ಬಿಟ್ಟ. ಮತ್ತೆ ನನ್ನ ಮದುವೆ ಮಾಡೋ ವಿಚಾರ ಕೇಳಿದೆ, ನಡೆಸ್ಕೊಡ್ತೀನಿ ಕಣಪ್ಪ, ಒಳ್ಳೆ ಸಂಬಂಧ ಮಾಡಿಸ್ಕೊಡ್ತೀನಿ ಅಂದರು. ಮಾಡಿಸ್ಕೊಟ್ಟಿದ್ದಾರೆ. ಅವನ ಪವಾಡ ಭಾರಿ ದೊಡ್ಡದು. ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು ಪ್ರತಿನಿತ್ಯ ಇರ್ತದೆ. ಆದರೆ ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲ ಅವರ ಕಷ್ಟ ಕಾರ್ಪಣ್ಯಗಳು ಈಡೇರಿದ್ದರಿಂದಲೇ ಅಷ್ಟು ಜನ ಬಂದು ಇಲ್ಲಿ ಭಕ್ತಿ ಸೇವೆ ಮಾಡಲಿಕ್ಕೆ ಅವಕಾಶ ಆಗಿದೆ. ಈಗ ತಾನೇ ಒಬ್ಬರು ಹೇಳಿದರು, ನಾಗರಳ್ಳಿ ಶಿವಣ್ಣ ಅಂತ, ಅವ್ರ ಮಗ ಅವಾಗ 14 ವರ್ಷ ಆಗಿತ್ತು ಅಂತ ಗೊತ್ತಿರಲಿಲ್ಲಂತೆ. ಇಲ್ಲಿ ಬಂದು ಅರಕೆ ಹೊತ್ಕೊಂಡು ಅವ್ರು ನಮ್ಮ ಸ್ವಾಮಿಯರು ಹೇಳಿದರು, 1 ತಿಂಗಳೊಳಗಡೆ ನಿನ್ನ ಮಗನ ನಾವು ಹುಡುಕೊಡ್ತೀವಿ ಅಂತ. ಅವರು ರಾಜಸ್ಥಾನದಲ್ಲಿದ್ದರಂತೆ, ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಆ ಹುಡುಗನೇ ತಾನಾಗೇನೆ 20 ದಿನದೊಳಗಡೆ ಇವರು ಮನೆಗೆ ಬಂದು ಸೇರಿದ್ದಾರೆ. ಅಲೋಕ್ ಕುಮಾರ್ ಅಂತ ನಮ್ಮ ADGP ಇದ್ದಾರಲ್ಲ, ಅವರ ಏರಿಯಾದ ಅವರ ರಾಜ್ಯ ಅನಿರೀಕ್ಷಿತವಾಗಿ ಹೋದಾಗ ಈತ ಹೇಳಿದ್ದಾನೆ, ನಮ್ಮೂರು ನನಗೆ ಗೊತ್ತಾಗ್ತಾ ಇಲ್ಲ, ನಮ್ಮೂರು ಹೇಗೆ ಹೋಗೋದು, ನಮ್ಮೂರಿಗೆ ನಮ್ಮ ಮನೆಯವ್ರು ಯಾರೂ ಇದಾಗ್ತಾ ಇಲ್ಲ ಅಂತ. ಆಗ ಆಯಪ್ಪನ ಲೋಕಲ್ ಪೊಲೀಸ್ ಯಾವ್ದು ಹೋಬಳಿ ಅಂತ ಹೇಳಿದಾಗ ಗಣಸಿ ಹೋಬಳಿಯಿಂದ ಆಗ ಚೆಕ್ ಮಾಡಿ ಅವ್ರನ್ನ ಲಿಂಕ್ ಮಾಡಿಕೊಂಡಿದ್ದಾರೆ. ಈ ರೀತಿಯಲ್ಲಿ 1 ತಿಂಗಳು ಹೇಳಿದ್ರು ನಮ್ಮ ಸ್ವಾಮಿ, 23 ದಿನದಲ್ಲೇ ಅಯ್ಯಪ್ಪ ಅವರ
ಮಗ ತಂದೆಗೆ ಸಿಕ್ಕಿದ್ದಾರೆ, ಇವತ್ತು ಸಂತೋಷವಾಗಿದ್ದಾರೆ, ಈಗ ಮದುವೆನೂ ಆಗಿದೆ. ಆ ಒಂದು ಇವತ್ತು ಆ ಒಂದು ಸಂತೋಷಕ್ಕೋಸ್ಕರ ಕೊನೆಯ ಶ್ರಾವಣದಲ್ಲಿ ಅವರು ಸಹ ವಿಶೇಷವಾದ ಒಂದು ಪೂಜೆ ಇಲ್ಲಿ ನೆರವೇರಿಸಿದ್ದಾರೆ. ನಮ್ಮ ಸ್ವಾಮಿಗೆ ಅತಿಯಾದ ಶಕ್ತಿ ಇದೆ. ಫಸ್ಟ್ ಜಗಳಾಡಿಕೆ ಹೋಗಿದ್ದೆ ಮನೆಯಲ್ಲಿ 14 ವರ್ಷ ಹೊರಗಡೆ ಇದ್ದೆ. ಬಾಂಬೆ, ಗುಜರಾತ್, ರಾಜಸ್ಥಾನದಲ್ಲಿ ಇದ್ವಿ. ನನಗೆ ಗೊತ್ತಿಲ್ಲ ಅಡಿಕೆ ಓದ್ತಿದ್ರೆ ಹೆಂಗೆ ಅಂತ. ಈಗ ಬಂದಿದ್ದೀವಿ, 14 ವರ್ಷ ಅಂತ ಬಂದಿದ್ವಿ. ಈಗ 4 ದಿವಸ ಆಯ್ತು. ಇನ್ನು ಶ್ರಾವಣ ಮಾಸದ ಪೂಜಾ ಕೈಂಕರ್ಯಗಳನ್ನ ಪ್ರಧಾನ ಅರ್ಚಕ ಶ್ರೀಧರಮೂರ್ತಿ ಹಾಗೂ ಪುತ್ರ ನಿಧಿ ನೆರವೇರಿಸಿದರು. ಇನ್ನು ಮುಂಜಾನೆಯಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯವನ್ನ ಮುರಳೀಧರ್, ಶ್ಯಾಮಸುಂದರ್, ಶೇಷಮೂರ್ತಿ, ಕಾರ್ಯಹಳ್ಳಿ ಕಾಂತಣ್ಣ ಹಾಗೂ ಮಾದಿಹಳ್ಳಿ ನರಸಿಂಹಮೂರ್ತಿ ಸೇರಿದಂತೆ ಹಲವು ಪುರೋಹಿತ ವರ್ಗದವರು ಪೂಜಾ ಕೈಂಕರ್ಯಗಳನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ದೇವಸ್ಥಾನಕ್ಕೆ ವಿಶೇಷವಾಗಿ ಸುಮಾರು ಸುತ್ತಮುತ್ತಲಿಂದ ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ ಸುಮಾರು ಕಡೆಯಿಂದನೂ ಕೂಡ ಬರ್ತಾರೆ. ವಿಶೇಷವಾಗಿ ನಮ್ಮ ದೇವಸ್ಥಾನಕ್ಕೆ ಗಂಗೂರು, ನಾಗರಹಳ್ಳಿ, ಮತ್ತೆ ಗುಡ್ಡೇನಹಳ್ಳಿ, ಇನ್ನು ಸುತ್ತಮುತ್ತ ಗೋಪನಹಳ್ಳಿ, ಇನ್ನು ಸುತ್ತಮುತ್ತಲ ಗ್ರಾಮಸ್ಥರು, ದೇವರ ಒಕ್ಕಲುಗಳೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿಗೆ ಹರಕೆ ಹೊತ್ತಿದ್ದಾಗ್ಬೋದು, ಮತ್ತೊಂದು ಏನೇ ಒಂದು ಆಗಿರ್ಬೋದು, ಹಾಗೆ ಫಲ ಆಗಿರ್ಬೋದು, ಮದುವೆ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಭೂತ, ಪ್ರೇತ, ಪಿಶಾಚ, ಯಾವುದೇ ರೀತಿಯಾದ ಈ ದುಷ್ಟ ಶಕ್ತಿಗಳ ಏನಾದರೂ ತೊಂದರೆಗಳಿದ್ರೂ ಕೂಡ ಇಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲದನ್ನು ಕೂಡ ಮಾರುತಿ ಬಿಡುಗಡೆ ಮಾಡಿರೋದಕ್ಕೋಸ್ಕರನೇ ಇವತ್ತು ಭಕ್ತಾದಿಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸ್ವಾಮಿಯವರ ಸೇವೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಕುಲದೇವರು ಇವರೇ ಆಗಿರ್ತಾರೆ, ಅವರಿಗೆ ಹರುವಮ್ಮ ಮತ್ತೆ ಆಂಜನೇಯ ಸ್ವಾಮಿ. ಹೀಗೆ ಆಂಜನೇಯ ಸ್ವಾಮಿ ಅವ್ರ ಹತ್ರ ಅವ್ರು ಏನೇ ಕೆಲಸ ಮಾಡೋದಾದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ಯಾವ ಕೆಲಸ ಕೂಡ ಮಾಡೋದಿಲ್ಲ. ಹಾಗಾಗಿ ಈ ಒಂದು ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹ ಕ್ಷೇತ್ರ ಆಗಿದೆ. ಇದೇ ವೇಳೆ ಗ್ರಾಮದ ಮುಖಂಡರುಗಳು ಮತ್ತು ದೇವಾಲಯದ ಸಮಿತಿಯ ಉಪಾಧ್ಯಕ್ಷರಾದ ಚಂದ್ರಶೇಖರ್, ಕಾರ್ಯದರ್ಶಿ ನಿಂಗೇಗೌಡ ಮುಂತಾದವರು ಹಾಜರಿದ್ದರು. ಸುನಿಲ್ ಕುಂಬೇನಹಳ್ಳಿ, ಕನ್ನಡ 9, ಹಾಸನ.